ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಾಗತಿಕ ಯುದ್ಧಗಳು, ಅಮೆರಿಕದ ಅಧ್ಯಕ್ಷ ಬಿಡನ್ ಅವರ ವರ್ತನೆಗಳು ಅಮೆರಿಕದ ವರ್ಚಸ್ಸನ್ನು ಕಡಿಮೆ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅಮೆರಿಕದ ಸಾಕಷ್ಟು ಮಿತ್ರ ದೇಶಗಳು ಕೂಡ ನಿಧಾನವಾಗಿ ದೊಡ್ಡಣ್ಣನಿಂದ ಬೇರ್ಪಟ್ಟು ತಮ್ಮ ಹೊಸ ಗೆಳೆಯರ ಹುಡುಕಾಟವನ್ನು ಶುರು ಮಾಡ್ಕೊಳ್ತಾ ಇವೆ. ಅಮೆರಿಕದೊಂದಿಗೆ ದೀರ್ಘಕಾಲೀನ ಸಹಭಾಗಿತ್ವ ಹೊಂದಿದ್ದ ಸೌದಿ ಅರೇಬಿಯಾ ರಷ್ಯಾ ಚೈನಾ ಕೂಟದ ಕಡೆಗೆ ವಾಲುವುದಕ್ಕೆ ಶುರು ಮಾಡಿದೆ. ಟರ್ಕಿ ಈಗಾಗಲೇ ಅಮೆರಿಕದಿಂದ ಗಾವುದಗಳ ದೂರ ಸರಿದಿದೆ. ಆಸ್ಟ್ರೇಲಿಯಾ ಅಮೆರಿಕ ಜೊತೆ ಇರುವಾಗಲೇ ಚೈನಾ ಜೊತೆಗಿನ ಸಂಬಂಧಗಳನ್ನು ಸರಿ ಮಾಡ್ಕೊಳ್ತಾ ಇದೆ. ಇಸ್ರೇಲ್ ಕೂಡ ಇತ್ತೀಚೆಗೆ ಬಿಡೆನ್ ಆಡಳಿತದ ಮೇಲೆ ಮುನಿಸ್ಕೊಂಡಿತ್ತು. ಈಗಲೂ ಕೂಡ ಬಿಡೆನ್ ಹಾಗೂ ನೆತನ್ಯಾಹು ಸಂಬಂಧಗಳಷ್ಟೇನು ಚೆನ್ನಾಗಿಲ್ಲ. ಈಗ ಅದೇ ಸಾಲಿಗೆ ಜಪಾನ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಜಪಾನ್ ಅಮೆರಿಕದ ನೆರಳಿನಿಂದ ಹೊರಬಂದು ಇಟಲಿ ಹಾಗೂ ಬ್ರಿಟನ್ಗಳ ಸಹಭಾಗಿತ್ವದಲ್ಲಿ ತನ್ನ ಸೇನೆ ಹಾಗೂ ಆಯುಧ ಬತ್ತಳಿಕೆಯನ್ನ ಬಲಿಷ್ಠಗೊಳಿಸಿಕೊಳ್ಳೋ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. 6th ಜನರೇಷನ್ ಯುದ್ಧ ವಿಮಾನಗಳ ತಯಾರಿಕೆಗೆ ಜಪಾನ್, ಬ್ರಿಟನ್ ಮತ್ತು ಇಟಲಿಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕಿವೆ. ಆಯಾ ದೇಶಗಳ ಸಂಸತ್ತಲ್ಲಿ ಒಪ್ಪಿಗೆ ಪಡೆದು ಬಿಟ್ರೆ ಆ ಒಪ್ಪಂದ ಕಾರ್ಯರೂಪಕ್ಕೆ ಬರುತ್ತೆ. ಹಾಗಾದ್ರೆ ಎರಡನೇ ವಿಶ್ವ ಯುದ್ಧದ ನಂತರ ಅಮೆರಿಕದ ನೆರಳಿನಿಂದ ಸ್ವಲ್ಪವೂ ಆಚೆ ಸರಿಯದ ಹಾಗೆ ನಿಷ್ಠೆಯಿಂದಲೇ ಇದ್ದ ಜಪಾನ್ ಈಗ ಅಮೆರಿಕದಿಂದ ದೂರ ಸರಿತಾ ಇರೋದು ಯಾಕೆ? ಜಪಾನ್ ಬ್ರಿಟನ್ ಮತ್ತು ಇಟಲಿಯ ಜೊತೆ ಸೇರಿ ಮಾಡೋದಕ್ಕೆ ಹೋಗ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಎರಡನೇ ವಿಶ್ವ ಯುದ್ಧದಲ್ಲಿ ಜಪಾನ್ ಸೋತು ಶರಣಾಗೋದ್ರೊಂದಿಗೆ ಅಲ್ಲಿನ ರಾಜಾಡಳಿತ ಕೂಡ ಕೊನೆಗೊಳ್ತು. ಅಷ್ಟೇ ಅಲ್ಲ, ಜಪಾನಿಯರ ವಿಸ್ತರಣಾಕಾಂಕ್ಷೆ, ಅಹಂಕಾರ ಎಲ್ಲ ಕೂಡ ಅಲ್ಲಿಗೆ ಮುಗಿದು ಹೋದ್ವು. ಸಾಕಷ್ಟು ವರ್ಷಗಳ ಕಾಲ ಜಪಾನ್ ಅಮೆರಿಕದ ನೆರಳಲ್ಲಿ ಅಮೆರಿಕದ ನವ ವಸಾಹತುವಿನಂತೆ ಬದುಕಬೇಕಾಗಿ ಬಂತು. ಆ ಸಂದರ್ಭವನ್ನ ಜಪಾನ್ ಸದ್ವಿನಿಯೋಗ ಪಡಿಸ್ಕೊಳ್ತು. ಅಮೆರಿಕದ ನೆರವು ಮತ್ತು ತಮ್ಮ ಇಚ್ಛಾಶಕ್ತಿಯಿಂದ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೆಯೋದರಲ್ಲಿ ಜಪಾನ್ ಯಶಸ್ವಿಯಾಯಿತು. ಜಪಾನ್ ಅಮೆರಿಕದ ನಂತರ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತರೂ ಕೂಡ ಸೇನೆ ಹಾಗೂ ಆಯುಧಗಳ ವಿಷಯದಲ್ಲಿ ಅವರು ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಲಿಲ್ಲ. ಅಮೆರಿಕದ ಸೇನಾ ಶಕ್ತಿಯನ್ನು ನಂಬಿಕೊಂಡೇ ಜಪಾನ್ ಕೂತ್ಕೊಳ್ತು. ಇಷ್ಟಕ್ಕೂ ನಾವು ಯಾರ ಜೊತೆ ಯುದ್ಧ ಮಾಡಬೇಕಾಗುತ್ತೆ ಅಂತ ಅವತ್ತಿಗೆ ಜಪಾನ್ ಅಂದುಕೊಂಡಿತ್ತಾದರೂ ಚೈನಾ ಜೊತೆಗಿನ ಸೆಂಕಾಕು ದ್ವೀಪದ ವಿವಾದ ಹಾಗೆ ಇತ್ತು. ರಷ್ಯಾದ ಜೊತೆಗಿನ ಕುರಿಲ್ ಐಲ್ಯಾಂಡ್ಸ್ಗೆ ಸಂಬಂಧಪಟ್ಟ ವಿವಾದ ಕೂಡ ಬಗೆಹರಿದಿರಲಿಲ್ಲ. ಒಂದು ವೇಳೆ ಅಮೆರಿಕ ಮನಸ್ಸು ಮಾಡಿದ್ರೆ ಎರಡನೇ ವಿಶ್ವ ಯುದ್ಧದ ನಂತರದ ದಿನಗಳಲ್ಲಿ ಈ ಎರಡೂ ವಿವಾದಗಳನ್ನು ಬಗೆಹರಿಸಿ ಜಪಾನ್ ಶಾಂತಿಗೆ ಯಾವ ಧಕ್ಕೆಯೂ ಇಲ್ಲದ ಹಾಗೆ ನೋಡ್ಕೋಬಹುದಿತ್ತು. ಆದರೆ ಅಮೆರಿಕ ಕೂಡ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ. ಹೀಗಾಗಿ ಈಗಲೂ ಕೂಡ ರಷ್ಯಾ ಹಾಗೂ ಚೈನಾದ ಜೊತೆ ಜಪಾನ್ಗೆ ಸಮುದ್ರದ ಗಡಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದ್ವೀಪಗಳ ಮೇಲಿನ ಹಿಡಿತಕ್ಕೆ ಸಂಬಂಧಿಸಿದ ಹಾಗೆ ವಿವಾದಗಳು ಹಾಗೆ ಉಳ್ಕೊಂಡಿವೆ. ಇನ್ನು ಇತ್ತೀಚೆಗೆ ವರ್ಲ್ಡ್ ಆರ್ಡರ್ ಬದಲಾಗ್ತಾ ಇದೆ. ಹಾಗೆ ಯುದ್ಧದ ರೀತಿ ನೀತಿಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇವೆ. ಈ ಹಿಂದೆ ಒಂದು ಯುದ್ಧ ಅಂದ್ರೆ 1-2 ತಿಂಗಳಲ್ಲಿ ಮುಗಿದು ಹೋಗ್ತಾ ಇತ್ತು. ಆದ್ರೆ ಈಗ ವರ್ಷಗಳಾದರೂ ಕೂಡ ಮುಗಿಯದ ಯುದ್ಧಗಳನ್ನ ನೋಡಬೇಕಾಗಿ ಬರ್ತಾ ಇದೆ. ರಷ್ಯಾ ಯುಕ್ರೇನ್ ಯುದ್ಧ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಡೀತಲೇ ಇದೆ. ಹಾಗೆ ಹಮಾಸ್ ಇಸ್ರೇಲ್ ಸಂಘರ್ಷ ಕೂಡ ನಡೀತಾ ಇದೆ. ತೈವಾನ್ ಚೈನಾಗಳ ನಡುವೆ ಯಾವಾಗ ಬೇಕಾದರೂ ಸಂಘರ್ಷ ಶುರುವಾಗಬಹುದು. ನಾರ್ತ್ ಕೊರಿಯಾ ಸೌತ್ ಕೊರಿಯಾಗಳು ಮತ್ತೆ ಬೆಂಕಿ ಮೇಲೆ ಕೂತ್ಕೊಳ್ತಾ ಇವೆ. ಅಜರ್ಬೈಜಾನ್ ಆರ್ಮೇನಿಯಾಗಳ ನಡುವೆ ಸಂಘರ್ಷ ಯಾವಾಗ ಶುರುವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ವೆನೆಜುವೆಲಾ ಕೂಡ ಯುದ್ಧ ಸನ್ನದ್ಧವಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಬರೀ ಅಮೆರಿಕಾನ ಮಾತ್ರ ನಂಬಿ ಕೂತ್ಕೊಳ್ಳೋದು ಒಳ್ಳೇದಲ್ಲ ಅಂತ ಜಪಾನ್ ಭಾವಿಸ್ತಾ ಇರುವ ಹಾಗೆ ಕಾಣ್ತಾ ಇದೆ. ಈಗ ನೋಡಿ, ರಷ್ಯಾ ಜೊತೆ ಸಂಘರ್ಷಕ್ಕೆ ಬಿದ್ದಿದ್ದ ಯುಕ್ರೇನ್ಗೆ ಅಮೆರಿಕ ಸಾಕಷ್ಟು ಆಯುಧ ಮತ್ತು ಹಣಕಾಸಿನ ಸಹಾಯವನ್ನು ಮಾಡ್ತು. ಆದ್ರೆ ಆ ಯುದ್ಧ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಈ ಮಧ್ಯೆ ಇಸ್ರೇಲ್ ಹಮಾಸ್ ಸಂಘರ್ಷ ಶುರುವಾಯ್ತಲ್ಲ, ಇದಾದ ಮೇಲೆ ಅಮೆರಿಕದ ಗಮನ ಇಸ್ರೇಲ್ ಕಡೆಗೆ ತಿರುಗಿತು. ಯುಕ್ರೇನ್ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಹೋಯಿತು. ಈ ಥರದ ಪರಿಸ್ಥಿತಿ ಜಪಾನ್ ವಿಷಯದಲ್ಲೂ ಆಗೋದಿಲ್ಲ ಅಂತೇನಿಲ್ಲ. ಹೀಗಾಗಿ ಜಪಾನ್ ಈಗ ಅಮೆರಿಕದ ಮೇಲಿನ ನಿರ್ಭರತೆಯಿಂದ ಹೊರಬರೋ ಪ್ರಯತ್ನವನ್ನು ಮಾಡ್ತಾ ಇದೆ. ತನ್ನ ಆಯುಧ ಭಂಡಾರವನ್ನು ಗಟ್ಟಿ ಮಾಡಿಕೊಳ್ಳೋದರ ಕಡೆಗೆ ಜಪಾನ್ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಕಳೆದ ವರ್ಷ ಜಪಾನ್ ತನ್ನ ಮಿಲಿಟರಿ ಬಜೆಟ್ ಅನ್ನ $53 ಬಿಲಿಯನ್ ಏರಿಕೆ ಮಾಡಿಕೊಂಡಿದೆ. ಅದರ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಇದು ಹೆಚ್ಚು ಕಡಿಮೆ ದುಪ್ಪಟ್ಟು ಅನ್ನಿಸ್ಕೊಳ್ತಾ ಇದೆ. ಮುಂದಿನ 5 ವರ್ಷಗಳಲ್ಲಿ ಸುಮಾರು $320 ಬಿಲಿಯನ್ ಹಣವನ್ನ ಸೇನೆಯ ಮೇಲೆ ಆಯುಧಗಳಿಗಾಗಿ ಹೂಡಿಕೆ ಮಾಡೋ ಯೋಜನೆಯನ್ನ ಕೂಡ ಹಾಕೊಂಡಿರುವುದಾಗಿ ಜಪಾನ್ ತಿಳಿಸಿದೆ. ಮಿಸೈಲುಗಳು, ಯುದ್ಧ ಟ್ಯಾಂಕುಗಳು, ಸ್ಟೆಲ್ತ್ ಡ್ರೋನುಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೆ ಆಧುನಿಕ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಳ್ಳುವ ಬಗ್ಗೆ ಜಪಾನ್ ಒಂದು ಯೋಜನೆಯನ್ನು ಹಮ್ಮಿಕೊಳ್ತಾ ಇದೆ. ಇದರ ಭಾಗವಾಗಿಯೇ ಈಗ ಜಪಾನ್, ಇಟಲಿ ಹಾಗೂ ಯುನೈಟೆಡ್ ಕಿಂಗ್ಡಮ್ಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕಿವೆ. 3 ದೇಶಗಳು ಗ್ಲೋಬಲ್ ಕಾಂಬ್ಯಾಟ್ ಏರ್ ಪ್ರೋಗ್ರಾಂಗೆ ಸಹಿ ಹಾಕಿದ್ದು ಅದರ ಅನ್ವಯ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ತಯಾರು ಮಾಡೋ ಯೋಜನೆಯನ್ನ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಮುಂದಿನ ತಲೆಮಾರಿನ ಸ್ಟೆಲ್ತ್ ಏರ್ಕ್ರಾಫ್ಟ್ ತಯಾರಿಕೆಯ ಜವಾಬ್ದಾರಿಯನ್ನ ಇಟಲಿಯ ಲಿಯೋನಾರ್ಡೋ, ಜಪಾನ್ನ ಮಿತ್ಸುಬಿಷಿ ಹೆವಿ ಇಂಡಸ್ಟ್ರೀಸ್ ಹಾಗೆ ಬ್ರಿಟನ್ನ BAE ಸಿಸ್ಟಮ್ಗಳು ವಹಿಸಿಕೊಳ್ತಾ ಇವೆ. ಈ ಗ್ಲೋಬಲ್ ಕಾಂಬ್ಯಾಟ್
ಏರ್ ಪ್ರೋಗ್ರಾಂನ ಮುಖ್ಯ ಕಚೇರಿ ಬ್ರಿಟನ್ನಲ್ಲಿರುತ್ತೆ. ಮೊದಲ ಅವಧಿಗೆ ಈ ಯೋಜನೆಯ ಸಿಇಒ ಹುದ್ದೆಯನ್ನ ಜಪಾನ್ಗೆ ಕೊಡಲಾಗ್ತಾ ಇದೆ. ಜಪಾನ್ನ ರಕ್ಷಣಾ ಸಚಿವ ಮಿನೋರು ಕಿಹರಾ, ಇಟಲಿಯ ರಕ್ಷಣಾ ಸಚಿವ ಗುಯಿಡೋ ಕ್ರೋಸೆಟೋ, ಬ್ರಿಟನ್ ರಕ್ಷಣಾ ಸಚಿವ ಗ್ರಾಂಟ್ ಶಿಪ್ಸ್ ಈ 3 ಮಂದಿ ಈ ವಿಷಯವನ್ನು ಖಚಿತಪಡಿಸಿದ್ದು, 3 ದೇಶಗಳು ಮುಂದಿನ ತಲೆಮಾರಿನ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ತಯಾರು ಮಾಡುತ್ತವೆ ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಬ್ರಿಟನ್, ಜರ್ಮನಿ, ಫ್ರಾನ್ಸ್ ಹಾಗೂ ಸ್ಪೇನ್ ಜೊತೆಗಿನ ಮುಂದಿನ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳ ಯೋಜನೆಯಿಂದ ಹೊರಬಂದಿದೆ. ಬ್ರಿಟನ್ ತಾನೇ ತನ್ನ ಟೆಂಪೆಸ್ಟ್ ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಿತ್ತು. ಇನ್ನು ಜಪಾನ್ ಕೂಡ FX ಯೋಜನೆಯನ್ನ ಕೈಗೆತ್ತಿಕೊಂಡಿತ್ತು. ಈಗ ಈ ಯೋಜನೆಗೆ ಇಟಲಿ ಕೂಡ ಸೇರ್ಪಡೆಯಾಗ್ತಾ ಇದ್ದು, 3 ದೇಶಗಳು ಒಟ್ಟಾಗಿ ಹೊಸ ಹಾಗೂ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ತಯಾರು ಮಾಡುತ್ತವೆ. ಈ ಯುದ್ಧ ವಿಮಾನ ಅಮೆರಿಕದ F-35 ಗಿಂತಲೂ ಶಕ್ತಿಶಾಲಿ ಹಾಗೂ ಯುರೋಪಿನ ಯೂರೋಫೈಟರ್ಗಳಿಗಿಂತಲೂ ಬಲಿಷ್ಠ ಮತ್ತು ಆಧುನಿಕವಾಗಿರಲಿದೆ ಅಂತ ಜಪಾನ್ ತಿಳಿಸಿದೆ. ಇಲ್ಲಿ ಜಪಾನ್ ಈಗಾಗಲೇ ಅಮೆರಿಕದ ಲಾಕ್ಹೆಡ್ ಮಾರ್ಟಿನ್ ಜೊತೆ ಕೂಡ ಜಂಟಿ ವಿಮಾನ ತಯಾರಿಕಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಇನ್ನು ಜಪಾನ್ನ ವಿಷಯದಲ್ಲಿ ಅಮೆರಿಕದ ಮನಸ್ಥಿತಿ ಹೇಗಿತ್ತು ಅಂದ್ರೆ, ನಾವು ಏನೇ ತಯಾರು ಮಾಡಿದ್ರು ಅದನ್ನು ಜಪಾನ್ಗೆ ಮಾರಾಟ ಮಾಡಿಬಿಡಬಹುದು ಅನ್ನೋ ವ್ಯಾಪಾರಿ ಯೋಚನೆಯಲ್ಲಿ ಅಮೆರಿಕ ಇತ್ತು. ಇಲ್ಲಿ ಲಾಕ್ಹೆಡ್ ಮಾರ್ಟಿನ್ ಜೊತೆಗಿನ ಜಂಟಿ ತಯಾರಿಕಾ ಒಪ್ಪಂದ ಮಾಡಿಕೊಂಡು ಅದರ ಮೇಲೆ ಸಾಕಷ್ಟು ಹೂಡಿಕೆ ಮಾಡಿದರೂ ಕೂಡ ಲಾಕ್ಹೆಡ್ ಮಾರ್ಟಿನ್ ರಡಾರ್ ಹಾಗೂ ಇನ್ನಿತರ ತಂತ್ರಜ್ಞಾನಗಳ ವಿಷಯದಲ್ಲಿ ಸಿಕ್ಕಾಪಟ್ಟೆ ರಿಜಿಡ್ ಅನ್ನೋ ಹಾಗೆ ವರ್ತಿಸಿದ್ದು, ತಂತ್ರಜ್ಞಾನ ಹಂಚಿಕೆಯನ್ನು ಮಾಡಿಕೊಳ್ಳೋದ್ರಲ್ಲಿ ಆಸಕ್ತಿಯನ್ನು ತೋರದೇ ಇದ್ದದ್ದು ಜಪಾನ್ನ ಅಸಮಾಧಾನಕ್ಕೆ ಕಾರಣ ಆಯಿತು. ಇದೇ ಸಂದರ್ಭದಲ್ಲಿ UK ಜಪಾನ್ಗೊಂದು ಆಫರ್ ಅನ್ನು ಕೊಟ್ಟಿದೆ. UKಯ BEA ಸಿಸ್ಟಮ್ ತಂತ್ರಜ್ಞಾನ ಹಂಚಿಕೆಯ ಜೊತೆಗೆ ಜಪಾನ್ನ ಮಿತ್ಸುಬಿಷಿಯೊಂದಿಗೆ ಜಂಟಿ ಯುದ್ಧ ವಿಮಾನ ತಯಾರಿ ಮಾಡೋ ಆಫರ್ ಅದು. ಇಲ್ಲಿ ಜಪಾನ್ ಹೂಡಿಕೆ ಮಾಡೋದಕ್ಕೆ ಸಮರ್ಥ ಇದೆ. ಜೊತೆಗೆ ಜಪಾನ್ ತಂತ್ರಜ್ಞಾನದಲ್ಲಿ ಕೂಡ ಸಾಕಷ್ಟು ಮುಂದಿದೆ. ಇನ್ನು ಬ್ರಿಟನ್ ಈಗಾಗಲೇ ಯುದ್ಧ ವಿಮಾನಗಳನ್ನು ತಯಾರು ಮಾಡಿದ ಅನುಭವವನ್ನು ಹೊಂದಿದೆ. ಅಲ್ಲಿ ರೋಲ್ಸ್ ರಾಯ್ಸ್ ಸೇರಿದ ಹಾಗೆ ಸಾಕಷ್ಟು ಇಂಜಿನ್ ಮೇಕಿಂಗ್ ಕಂಪನಿಗಳು ಕೂಡ ಇವೆ. ಹೀಗಾಗಿ ಇಟಲಿ, ಜಪಾನ್ ಹಾಗೂ UK ಪಾಲುದಾರಿಕೆಯಲ್ಲಿ ಬಲಿಷ್ಠ ಯುದ್ಧ ವಿಮಾನಗಳ ತಯಾರಿಯಲ್ಲಿ ಹೊಸ ಮೈಲುಗಲ್ಲನ್ನು ಸ್ಥಾಪಿಸುವ ಸಾಧ್ಯತೆಗಳಿವೆ. ಹಾಗೆ ಇಲ್ಲಿ ಜಪಾನ್ ಈ 2 ದೇಶಗಳ ಜೊತೆ ಸೇರೋದಕ್ಕೆ ಇನ್ನೂ ಒಂದು ಕಾರಣ ಕೂಡ ಇದೆ. ಈಗ ತಯಾರು ಮಾಡೋದಕ್ಕೆ ಹೋಗ್ತಾ ಇರೋ ಯುದ್ಧ ವಿಮಾನಗಳು ದೊಡ್ಡ ಬಜೆಟ್ ಅನ್ನು ಬಯಸುತ್ತವೆ. ಸದ್ಯಕ್ಕೆ ಅಮೆರಿಕ ಮತ್ತು ಚೈನಾನ ಹೊರತುಪಡಿಸಿದ್ರೆ ಅಷ್ಟೊಂದು ಹಣ ಹೂಡಿಕೆ ಮಾಡೋದಕ್ಕೆ ಒಂದೇ ದೇಶದಿಂದ ಸಾಧ್ಯ ಆಗೋದಿಲ್ಲ. ಸೊ 3 ದೇಶಗಳು ಇಲ್ಲಿ ಪಾಲುದಾರಿಕೆಯನ್ನು ಮಾಡ್ಕೊಳ್ತಾ ಇವೆ. ಇನ್ನು ಈ ಯುದ್ಧ ವಿಮಾನಗಳು ತಯಾರಾದ ನಂತರ ಇವುಗಳನ್ನ ಯಾರಿಗೆ ಮಾರಾಟ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಇವುಗಳನ್ನ ಜಪಾನ್ ಖರೀದಿ ಮಾಡುತ್ತೆ. ಇಟಲಿಗೆ ಕೂಡ ಈ ಯುದ್ಧ ವಿಮಾನಗಳ ಅಗತ್ಯ ಇದೆ. ಜೊತೆಗೆ ರಷ್ಯಾ ಯುಕ್ರೇನ್ ಯುದ್ಧದ ನಂತರ ನ್ಯಾಟೋ ದೇಶಗಳ ಮಿಲಿಟರಿ ಬಜೆಟ್ ಕೂಡ ಹೆಚ್ಚಾಗ್ತಾ ಇದೆ. ಸೊ ನ್ಯಾಟೋ ದೇಶಗಳಿಗೆ ಕೂಡ ಈ ಯುದ್ಧ ವಿಮಾನಗಳು ಮಾರಾಟವಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಟರ್ಕಿ, ಕೊರಿಯಾ ಹಾಗೂ ಭಾರತಗಳು ಕೂಡ ಈ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗ್ತಾ ಇದ್ದು, 2035ರ ವೇಳೆಗೆ ಇವುಗಳ ತಯಾರಿ ಪೂರ್ಣಗೊಳ್ಳುತ್ತೆ. ಇವು ಮಾರುಕಟ್ಟೆಯಲ್ಲಿರುತ್ತವೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಯುದ್ಧ ವಿಮಾನಗಳ ತಯಾರಿ ಯಾವಾಗ ಬೇಕಾದರೂ ಮುಗಿಲಿ. ಆದರೆ ಇಲ್ಲಿ ಜಪಾನ್ ಅಮೆರಿಕಾದ ನೆರಳಿನಿಂದ ಹೊರಗೆ ಬರ್ತಾ ಇರೋದು ನಿಜಕ್ಕೂ ಒಂದು ದೊಡ್ಡ ವಿಷಯ. ಮತ್ತು ಮುಂದಿನ ದಿನಗಳಲ್ಲಿ ಭಾರತ ಸೇರಿದ ಹಾಗೆ ಸಾಕಷ್ಟು ದೇಶಗಳ ಜೊತೆ ಜಂಟಿ ಆಯುಧ ತಯಾರಿಕೆ ಒಪ್ಪಂದಗಳಿಗೆ ಇದು ಕಾರಣ ಆಗುತ್ತೆ. ಮತ್ತು ಜಪಾನ್ ಮತ್ತು ಭಾರತ ಎರಡೂ ಕೂಡ ಕ್ವಾಡ್ ಕೂಟದ ದೇಶಗಳಾಗಿರೋದ್ರಿಂದ, ಹಾಗೆ 2 ದೇಶಗಳ ನಡುವೆ ಸಾಕಷ್ಟು ವರ್ಷಗಳಿಂದ ಸುಮಧುರ ಬಾಂಧವ್ಯ ಕೂಡ ಇದೆ. ಭಾರತದಲ್ಲಿ ಜಪಾನ್ ಅತಿ ಹೆಚ್ಚು ಹೂಡಿಕೆಗಳನ್ನೂ ಮಾಡಿದೆ. ಇದೆಲ್ಲದರ ಜೊತೆಗೆ ಜಪಾನ್ ಹಾಗೂ ಭಾರತ ಎರಡಕ್ಕೂ ಚೈನಾ ಸಮಾನ ಶತ್ರುವಾಗಿರುವುದು. ಈ ಎಲ್ಲ ಕಾರಣಗಳಿಂದ ಭಾರತ ಹಾಗೂ ಜಪಾನ್ ಕೂಡ ಮುಂದಿನ ದಿನಗಳಲ್ಲಿ ಒಂದಷ್ಟು ಆಯುಧಗಳನ್ನು ಜಂಟಿಯಾಗಿ ತಯಾರು ಮಾಡೋ ಸಾಧ್ಯತೆಗಳಲ್ಲಿ ಕಾಣ್ತಾ ಇವೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು ಗೆಳೆಯರೆ ಅಮೆರಿಕದ ನಿರ್ಭರತೆಯನ್ನು ಕೊಡುಕೊಂಡು ಜಪಾನ್ ಹೊರಬರ್ತಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.